ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬೆಳಗ್ಗೆನೇ ಮಕ್ಕಳಿಗೋಸ್ಕರ ಬದನೆಕಾಯಲ್ಲಿ ಬೈಗನ್ ಹುರ್ತ ಮತ್ತು ಚಪಾತಿಯನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ನೋಡಿ, ಮೊದಲಿಗೆ ಬನ್ನಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಮೊದಲಿಗೆ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಸಾಸಿವೆ, ಎಣ್ಣೆ ಮತ್ತು ಕರಿಬೇವಿನ ಸೊಪ್ಪು. ಬನ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟು ನಾವು ಈ ಬದನೆಕಾಯಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳೋಣ. ಈ ಥರ ನೋಡಿ, ಇವಾಗ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಗ್ಯಾಸ್ ಮೇಲೆ ನಾನು ಬದನೆಕಾಯನ್ನು ಈ ಥರ ರೋಸ್ಟ್ ಮಾಡ್ಕೊತೀನಿ. ಈ ಥರ ಪಕ್ಕದಲ್ಲಿ ನೋಡಿ, ಟೊಮಾಟೊ ಹಣ್ಣನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಟೊಮಾಟೊ ಮತ್ತು ಬದನೆಕಾಯಿ ಎರಡನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ನಾನಿವಾಗ ಇದು ಬದನೆಕಾಯಿ, ಟೊಮೆಟೊ, ಬೆಳ್ಳುಳ್ಳಿ. ಈಗ ಬೆಳ್ಳುಳ್ಳಿಯನ್ನು ಗ್ರೈಂಡ್ರಿಗೆ ಹಾಕ್ತಾಯಿದ್ದೀನಿ ನಾನು ಟೊಮೆಟೊ ಜೊತೆಗೆ. ಇದನ್ನು ಸ್ವಲ್ಪ ದಪ್ಪ ದಪ್ಪ ರುಬ್ಕೊಳ್ತೀನಿ. ಓಕೆ, ಆಗಿದೆ. ಇದರ ಜೊತೆಗೆ ನಾನು ಇದೆಲ್ಲ ಭಾಗಗಳನ್ನು ಮಾಡ್ಕೊತೀನಿ. ಬಿಸಿ ಇದೆ, ಇದನ್ನು ಹಾಕ್ಕೊಳ್ತೀನಿ. ಜಸ್ಟ್ ಹೀಗೆ ಮಾಡಿ ಹಾಫ್ ಮಾಡಿ, ಆನ್ ಮಾಡಿ ಹಾಫ್ ಮಾಡಿ. ಆಯಿತು. ನೋಡಿ ಯಾವ ಥರ ಬಂದಿದೆ, ಚೆನ್ನಾಗಿ ಬಂದಿದೆಯಲ್ಲ. ನೋಡಿ, ನಾನಿವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಮೊದಲಿಗೆ ಎಣ್ಣೆ ಹಾಕ್ಕೊಳ್ಳಿ, ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಕಾಯೋದಕ್ಕೆ ಬಿಡಿ. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ. ಈರುಳ್ಳಿನ ಸ್ವಲ್ಪ ಬೇಯಿಸ್ಕೊಡಿ ಎಣ್ಣೆನಲ್ಲೇ. ಜೀರಿಗೆ ಆಸೆಯಿಂದ ತಿನ್ನೋರು ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಬೋದು ನೀವು ಒಗ್ಗರಣೆಗೆ, ಟೇಸ್ಟ್ ಬರುತ್ತೆ. ನೋಡಿ, ಇಷ್ಟು ಬೆಂದರೆ ಸಾಕು ನಮಗೆ ಈರುಳ್ಳಿ. ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ನೋಡಿ ಆಗಿದೆ. ಇವಾಗ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಬದನೆಕಾಯಿಯನ್ನು ಗ್ರೈಂಡ್ ಮಾಡಿರ್ತೀವಲ್ಲ ಆ ಒಂದು ಪೇಸ್ಟನ್ನು ಸೇರಿಸ್ಕೊಳ್ಳಿ.
ಒಂದು ಸ್ವಲ್ಪ ಜಾರಲ್ಲಿರೋ ಬದನೆಕಾಯಿ ಜೊತೆ ಒಂದು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಅದನ್ನು ಬೇಯದ್ಬಿಡಿ. ನೋಡಿ ಬೇಯ್ತಾ ಇದೆ ಇದು ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈಗ ಇದಕ್ಕೆ ಚಪಾತಿಯನ್ನು ಮಾಡಿಕೊಂಡ್ರೆ ಬೆಳಗಿನ ಟಿಫನ್ ರೆಡಿ ಆಗುತ್ತೆ.